ಸಾಧ್ಯ ಮನಸ್ಥಿತಿ ಆಯಿತು? ಅನ್ನೋದು ಇರುತ್ತಲ್ಲ ಸರ್, ನಾನು ಯಾಕೆ ಕೇಳ್ತೆ ಅಂತಂದರೆ, ಒಂದು ಮನಸ್ಥಿತಿ ಅಂತ ಇರುತ್ತೆ. ಅದೆಲ್ಲ ಸಿಕ್ಕ ಮೇಲೆ ಎಲ್ಲವೂ ನಶ್ವರವಾಗ್ಬಿಡ್ತವೆ. ನಾನು, ನನ್ನದು, ನನ್ನದೇ ಆದಂತಹ ಕೆಲವೊಂದಿಷ್ಟು ಆಲೋಚನೆಗಳು, ವಿಚಾರಗಳು ಬರ್ತವೆ. ಬಟ್ ಅದನ್ನು ಹೊರತುಪಡಿಸಿ ಸಮಾಜಕ್ಕೋಸ್ಕರ ನಾನಿದ್ದೀನಿ ಅನ್ನುವಂಥದ್ದು. ಯಾಕಂದರೆ ನೀವು ಹುಟ್ಟಿ ಬೆಳೆದೆಲ್ಲ ಔಟ್ ಆಫ್ ಕಂಟ್ರೀಸ್ ಆ್ಯಂಡ್ ಅಲ್ಲಿರುವಂತಹ ಕಲ್ಚರ್ ಇರ್ಬೋದು, ಅಲ್ಲಿರುವಂತಹ ಬೆಳವಣಿಗೆ ಇರ್ಬೋದು, ಅದನ್ನು ತೊರೆದು ಬಂದು ನಮ್ಮ ಭಾರತ ದೇಶದಲ್ಲಿ, ನಮ್ಮ ಕರ್ನಾಟಕದಲ್ಲಿ ನಿಮ್ಮದೇ ಆದಂತಹ ಒಂದಿಷ್ಟು ಚಟುವಟಿಕೆಗಳು, ಸಾಮಾಜಿಕ ಕೆಲಸಗಳನ್ನು ಮಾಡುವಂಥದ್ದಿದೆಯಲ್ಲ. ಬಟ್ ಚಿಕ್ಕ ವಯಸ್ಸಿಂದನೂ ಕೂಡ ನಿಮಗೆ ಅಂದರೆ ಸಮಾಜದ ಮೇಲೆ ಒಲವು ಇರಬಹುದು ಮತ್ತು ನಿಮ್ಮದೇ ಆದಂತಹ ಒಂದಿಷ್ಟು ಮನಗಡೆ ಒಳಗಡೆ ಇರುವಂತಹ ಒಂದಿಷ್ಟು ಆಸೆಗಳು ಏನೆಲ್ಲ ಇದ್ವು ಸರ್? ನಿಮಗೆ ತಲೆ ಓಡುವಂತಹ ಯೋಚನೆಗಳು ಏನು ಫಸ್ಟ್ ಆಫ್ ಆಲ್ ನನಗೆ? ಒಬ್ಬ ವ್ಯಕ್ತಿ ಅವರು ಯಾರು ಅಂದರೆ ಅವ್ರು ಏನು ಆಗ್ತಾರೆ ಅನ್ನೋದಕ್ಕೆ ಅನೇಕ ಮುಖ್ಯ ಕಾರಣಗಳಾಗಿರ್ತವೆ. ಮೊದಲನೇದಾಗಿ ಮನೆಯಲ್ಲಿ ನೀವು ಬೆಳೆಸಿರೋ ವಾತಾವರಣ ಆಗಿರ್ಬೋದು. ಎರಡನೇದಾಗಿ ನಿಮ್ಗೆ ಸಿಕ್ಕಿರೋ ಟೀಚರ್ಸ್ಗಳು ಓದಿರೋ ಪುಸ್ತಕಗಳಾಗಿರ್ಬೋದು. ಮೂರನೇದು ನಿಮ್ಗಾಗಿರೋ ಅನುಭವಗಳಾಗಿರ್ಬೋದು. ಮತ್ತು ನಾಲ್ಕನೇದು ನಿಮ್ಮ ಒಂದು ರೀತಿ ಪರ್ಸ್ನಲ್ ಕ್ಯಾರೆಕ್ಟರಿಸ್ಟಿಕ್ಸ್, ಗುಣಗಳು, ಲಕ್ಷಣಗಳು ಇರ್ಬೋದು. ಸೊ ನನಗೆ ಮನೆಯಲ್ಲಿ ನಮಗೆ ಭಾಳ ಒಂದು ಚರ್ಚನಾತ್ಮಕವಾಗಿ, ವಿಶ್ಲೇಷಣಾತ್ಮಕವಾಗಿ, ವಿಚಾರದಡುವೆ ನಮಗೆ ಭಾಳ ಒಂದು ಬೆಳವಣಿಗೆ ಇತ್ತು ಮನೇಲಿ. ಸೊ ಆ ಶಿಕ್ಷಣ ಅನ್ನೋದು ಮಾರ್ಕ್ಸು, ಸ್ಕೋರ್ಸು, ಗ್ರೇಡ್ಸು, ಡಿಪ್ಲೊಮಾ ಅನ್ನೋದಕ್ಕಿಂತ ಆ ಶಿಕ್ಷಣದಿಂದ ಒಂದು ಭಾಳ ವಿಚಾರವಂತರು ಮನೆಗೆ ಬರ್ತಾಯಿದ್ರು. ಭಾಳ ಯಾರೋ ನಮ್ಮ ಶಿವರಾಮ್ ಕಾರಂತರು ಚಿಕ್ಕ ವಯಸ್ಸಿಂದ 4-5 ವರ್ಷದಿಂದ ನಾವು ಬಬ್ರುವಾಹನ ಅವ್ರ ಮುಂದೆ ಮಾಡಿದ್ದೆ. ನಮಗೆ ಎ ಕೆ ರಾಮಾನುಜನೇ ನಮ್ಮ ತಂದೆಯವ್ರ ಗುರು. ನಮಗೆ ಭಾಳ ಜನ ಸಂಗೀತಗಾರರು. ಅಲ್ಲಿ ಭಾಳ ದೊಡ್ಡ ದೊಡ್ಡ ಚರ್ಚೆಗಳು ನಡೀತಾ ಇತ್ತು ಮನೇಲಿ. ಸೊ ಆ ನಿಟ್ಟಲ್ಲಿ ನನಗೆ ಆ ವಾತಾವರಣದಲ್ಲೇ ಬೆಳೆದಿದ್ದು. ಎರಡನೇದಾಗಿ ನನಗೆ ಭಾಳ ಒಳ್ಳೊಳ್ಳೆ ಸ್ಕೂಲ್ಗಳು ಸಿಕ್ತು. ಯೂನಿವರ್ಸಿಟಿಗೆ ಓದಿ ಒಳ್ಳೆ ಟೀಚರ್ಸ್, ಪ್ರೊಫೆಸರ್ಸ್ ಆಗಿ ಎಲ್ಲ ರೀತಿ ಸಮಾಜ ನೋಡೋಕ್ಕೆ ಅವಕಾಶ ಸಿಕ್ತು. ನಾನು ಕೂಡ ಅಮೇರಿಕಾದಲ್ಲಿ ಇದ್ದರೂ ಕೂಡ ನನ್ನ ಆಸಕ್ತಿ ಇದ್ದಿದೆ ಕರ್ನಾಟಕ ಮತ್ತು ಭಾರತ ಮತ್ತು ಒಂದು ಸೌತ್ ಏಷ್ಯಾ ಅನ್ನೋದೇ ನನ್ನ ಆಸಕ್ತಿ. ಸೊ ಇದರ ಬಗ್ಗೆ ನಾನೇ ಡಿಗ್ರಿ ಮಾಡಿ ನನಗೆ ಒಂದು ರೀತಿ ಜೆಂಡರ್ ಇಶ್ಯೂಸ್, ಎಕನಾಮಿಕ್ ಇಶ್ಯೂಸ್, ಪೊಲಿಟಿಕಲ್ ಇಶ್ಯೂಸ್, ಹಿಸ್ಟ್ರಿ, ಲಿಟ್ರೇಚರು, ರಂಗಭೂಮಿ ಇದೆಲ್ಲ ಸ್ಟಡಿ ಮಾಡೋಕ್ಕೆ ನನಗೆ ಅವಕಾಶ ಸಿಕ್ತು. ಅದು ಎರಡನೇದು. ಮೂರನೇದು ನಮಗೆ ಒಂದು ನಮ್ಮದೇ ಆದ ಅನುಭವಗಳು. ಅಮೇರಿಕಾದಲ್ಲಿ ನಾವು ಅಫ್ಕೋರ್ಸ್ ನಮಗೆ ಆರ್ಥಿಕವಾಗಿ ಒಂದು ಶಿಕ್ಷಣ ರೀತಿಯಲ್ಲಿ ಸ್ಟ್ರಾಂಗ್ ಇದ್ದರು, ತಂದೆ ತಾಯಿ ಬ್ಯಾಕ್ಗ್ರೌಂಡ್ ಇದ್ದರು. ಅಲ್ಲೂ ಕೂಡ ಬೇರೆ ಬೇರೆ ವ್ಯವಸ್ಥಿತ ತಾರತಮ್ಯಗಳು, ವರ್ಣಭೇದ ಆಗಿರ್ಬೋದು, ಬಹುಸಂಖ್ಯಾತರ ಒಂದು ದಾಳಿ ಆಗಿರ್ಬೋದು, ಇದನ್ನೆಲ್ಲ ನಾವು ಒಂದು ರೀತಿ ಪ್ರಭಾವಿ ಆಗೋ, ಒಂದು ರೀತಿ ನೋಡೋಕ್ಕೆ ಒಂದು ಬಲಿಪಶು ಆಗೋ ನೋಡೋಕ್ಕೆ ಒಂದು ಬೇರೆ ಬೇರೆ ಹಂತಗಳಿಗೆ ಡಿಗ್ರೀಸ್ ಆಫ್ ವಿಕ್ಟಮ್ಹುಡ್, ಡಿಗ್ರೀಸ್ ಆಫ್ ಇನ್ಫ್ಲೂಯೆನ್ಸ್ ಅನ್ನೋ ಒಂದು ರೀತಿ ಇರುತ್ತೆ. ಸೊ ಅದನ್ನು ನೋಡೋಕ್ಕೆ ಒಂದು ಅವಕಾಶ ಸಿಕ್ತು. ಸೊ ಅದನ್ನು ಕೂಡ ಕರ್ನಾಟಕಕ್ಕೆ ಅರ್ಥ ಮಾಡ್ಕೊಳ್ಳೋಕ್ಕೆ ಒಂದು ಬೇರೆ ದೃಷ್ಟಿಕೋನ ನೋಡೋಕ್ಕೆ ಸಾಧ್ಯ ಆಯಿತು. ಮತ್ತು ನಾಲ್ಕನೇದು ನಮ್ಮದೇ ಆದ ಒಂದು ಪರ್ಸ್ನಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅದೇನಿರುತ್ತೋ ಅದನ್ನು ನಾನು ಹೆಂಗೆ ಸಮಾಜನ ನಾವು ಹಿಂಗೆ ನಮ್ಮದೇ ಆದ ಶಿಸ್ತು, ನಮ್ಮದೇ ಆದ ಮೌಲ್ಯಗಳು, ನಮ್ಮದೇ ಆದ ವಿಚಾರಗಳನ್ನೂ, ಅದು ವಿಚಾರಗಳ ರಿಟೆನ್ಷನ್ ಆಗಿರ್ಬೋದು, ಇದೆಲ್ಲ ಪರ್ಸ್ನಲ್ ಕ್ಯಾರೆಕ್ಟರಿಸ್ಟಿಕ್ಸು ಸೇರಿ ಅದು ಒಂದು ವ್ಯಕ್ತಿ ಆಗ್ತಾರೆ. ಸೊ ಆ ವ್ಯಕ್ತಿಯಾಗಿ ನನಗೆ ಇವೆಲ್ಲ ಕಾರಣಗಳಿಂದ ಸೇರಿ ನಾನು ಇವತ್ತು ಬಹುಶಃ ನನಗೆ ಇದು ಹೊಸ ರೀತಿ ಯೋಚನೆ ಮಾಡ್ತಾಯಿದ್ದೀನಿ ಅನ್ನೋಕ್ಕಿಂತ ಬಹುಶಃ ಕರ್ನಾಟಕದ ಕೆಲವು ಜನರಿಗೆ ಹಂಗೆ ಅನಿಸಿರ್ಬೋದು.